ಲವರ್ ಬಾಯ್ನ ಲವರ್ ಆಗಿ ತೋರಿಸಲ್ಲ ಅವರು, ಈ ಕಾಮಿಡಿಯನ್ನ ಕಾಮಿಡಿನೇ ತೋರಿಸಲ್ಲ. ಡಿಫ್ರೆಂಟಾಗಿ ಯಾಕೆ ತೋರ್ಸೋಕ್ಕಾಗಲ್ಲ, ನಾನು ತೋರಿಸ್ತೀನಿ ಅಂತ. ನಾವು ಅಂತ ಶುರು ಮಾಡಿದ ತಕ್ಷಣ ನಮ್ಮ ಪ್ರೆಸ್ ಮೀಟ್ ಆದ ತಕ್ಷಣ ಎಲ್ಲ ಸಿನಿಮಾ ಇಟ್ಟು ಅಂತ ಬಂತು. ಆ ಎಫೆಕ್ಟನ್ನ ಮೆಟ್ಟಿನಿಲ್ಲ ತಾಕತ್ತು ಪ್ರೊಡ್ಯೂಸರ್ಗೆ ಇರಬೇಕು. ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಅಣ್ಣವ್ರ ಕಾಲದಲ್ಲಿ ಅಣ್ಣವ್ರ ಕಷ್ಟ ಇತ್ತು. ಯಾವ ಥರ ಕಷ್ಟ ಅಂತ ಕೇಳಿ, ಯಾವ ಥರ ಕಷ್ಟ? ನಲ್ಲಿ ನೀರು ಸಿಗುತ್ತೆ, ಆವಾಗ ನಾವು ನೀರು ಹೊತ್ಕೊಂಡ್ಬಂದು ಕೆಲಸ ಮಾಡ್ತಿದ್ವಿ. ಆ ನಲ್ಲಿ ಫಿಲ್ಟರ್ನ ತೊಳಿಲೇಬೇಕು ನಾವು. ನಿಂತ್ಕತಾ ಇಲ್ಲ, ಯಾರಿಗೂ ನಂದು ಅನ್ನೋದಿಲ್ಲ, ಎಲ್ರೂ ಸ್ವಾರ್ಥ. ದುಡ್ಡುಗೋಸ್ಕರ ಸಿನಿಮಾ ಮಾಡ್ತಾವೆ. ನಾವು ಕಂಟೆಂಟು, ನಾವು ಮೆಸೇಜ್ ಓರಿಯೆಂಟೆಡ್ ಸಿನಿಮಾನೇ ಕೊಡ್ಬೋದು. ನೆಗೆಟಿವಿಟಿ ಥರ ಮಾತಾಡ್ಬೇಕಾದ್ರೆ ನಾನು ಪಾಸಿಟಿವ್ ಬರ್ತೀನಿ, ನಾನು ಪಾಸಿಟಿವ್ ಇರ್ತೀನಿ ಅಂತ ಹೇಳೋದು ತುಂಬ ಕಮ್ಮಿ. ಮದುವೆ ಮಾಡುವಾಗ ನಮ್ಮ ಭಾವ ನಮ್ಮ ನೆಂಟರೆಲ್ಲ ಹೇಳಿದ್ರು, ಹೆಣ್ಣು ಕೊಡಬೇಡಿ, ಡ್ರೈವರ್ಗಳು ಸರಿ ಇರಲ್ಲ. ನಮ್ಮ ಕುಟುಂಬದ ಕಡೆಯಿಂದ ವಿಷ್ಣು ಸರ್ ಅಭಿಮಾನಿಗಳು ಯಾರು ಎಲ್ಲಿಗೆ ಕರೆದ್ರು ಖಂಡಿತ ನಾವು ಬರ್ತೀವಿ. ವಿಷ್ಣು ಸರ್ಗೆ ಅಂತಲ್ಲ, ನಮ್ಮ ಕನ್ನಡಿಗರು ಆರ್ಟಿಸ್ಟ್ಗೆ ಯಾರಿಗೇನೇ ಆದರೂ ನಮ್ಮ ಕುಟುಂಬ, ನಮ್ಮ PA ಪ್ರೊಡಕ್ಷನ್ ಮುಂಚೆ ಅಲ್ಲಿರುತ್ತಪ್ಪ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಂದು ಕುಗ್ಗಿಸ್ಬೇಕು ಅಂತಿದ್ರೆ ನಮ್ಮನ್ನು ಕುಗ್ಸಕ್ಕಾಗಲ್ಲ, ಬೇರೆ ಯಾರನ್ನಾರು ಕುಗ್ಗಿಸ್ಬೋದೇನೋ. ಜೈಲ್ಗೆ ಹೋಗಿರೋ ಉದಾಹರಣೆ ಇದೆ. ಈಗ ಅವ್ರಿವ್ರನ್ನ ಬ್ಲೇಮ್ ಮಾಡೋದು ಬೇಡ, ಯಾಕೆ ಹೋದ್ರು? ಕರೆಕ್ಟಾಗಿ ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಅಪ್ಪು ಬಂದು ಒಂದು ಎಂಟ್ರಿ ಕೊಟ್ಟರು, ಅಥವಾ ನಮ್ಮ ಅಣ್ಣವ್ರಿಗೆ ಬಂದರು, ಶಿವಣ್ಣ ಬಂದರು, ಅದೆಲ್ಲ ಬಂದಿದ್ರಿಂದ ಬೈದೇನೆ ಅವ್ರು ಸಿನಿಮಾ ನೋಡಿದರೆ ನಾವು ಮಾಡ್ಬೋದಿತ್ತು. ಯಾಕೆ ಬೈದರು? ನಾಳೆ ಎಷ್ಟಿಗೆ ಅದೆಲ್ಲ ಇಷ್ಟ ಆಗಲ್ಲ. ಈಗ ನೀನೇನೋ, ಈಗ ಅವ್ನ ಫ್ರೆಂಡ್ಸಿಗೆ ತುಂಬ ಜನ ಕೇಳ್ತಾ ಇರೋದು ನಾನು ಕೇಳಿಸ್ಕೊಂಡಿದ್ದೀನಿ. ನನಗೆ ಹೇಳಿಲ್ಲ ಅವನು, ನಾನು ಕೇಳಲ್ಲ. ಅವ್ನು ಹೇಳ್ತಾನೆ, ನಿಮ್ಮ ಟ್ಯಾಲೆಂಟ್ ಏನೋ ನೀವು ತೋರಿಸಿ, ನಾನು ಸಪೋರ್ಟಾಗಿ ಇದ್ದೇ ಇರ್ತೀನಿ ಹಿಂದೆ. ಬಿದ್ರಿ ಅಂದಾಗ ನಾನು ಬಂದು ಎತ್ಬೋದೇ ಹೊರತು ಸುಮ್ಮನೆ ಯಾಕೆ ಬರಲಿ ನಾನು? ಅವ್ನು ಹೇಳಿರೋದು ಬೇಕಾದ್ರೆ ಅವ್ನು ಯಾವ್ದಾರು ಇಂಟರ್ವ್ಯೂಲ್ ಕೇಳಿ. ಅವ್ನು ಬೇರೆಯವ್ರಿಗೆ ಹೇಳ್ತಿದ್ದೀನ ನಾನು ಕೇಳಿಸ್ಕೊಂಡಿದ್ದೀನಿ. ಮಗ ಆದರೂ ಸ್ವಾಭಿಮಾನ ಬೇರೆ, ಮಗ ಬೇರೆ. ಅರ್ಥ ಆಯ್ತಾ? ಈಗ ನಾನು ಮಾಡಲ್ಲಮ್ಮ ಅಂತ ಅಂದರೆ ಅನ್ನಿಸ್ಕೊಳ್ಳೋದು ಯಾಕೆ ಬೇಕು? ಅವ್ನು ಮಾಡುವಾಗ ನನ್ನ ದುಡ್ಡಿನಲ್ಲಿ ಅವ್ನು ನನ್ನ ಕೇಳ್ಬೋದು, ನಾನು ಅವ್ನು ಕೇಳ್ಬೋದು. ಅವ್ನ ಕೆಲಸ ಡಿಫ್ರೆಂಟ್. ಅವನು ಸಿನಿಮಾ ವಿಷಯದಲ್ಲಿ ನಾವ್ಯಾರು ಹೋಗಿ ಅವನಿಗೆ ಬುದ್ಧಿ ಹೇಳಿಲ್ಲ. ಅವನೇ ಮಾಡೋದು. ಕತೆ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ಅವನೇ ಮಾಡ್ತಾನೆ. ನಾನೇನು ಮಾಡಿದ್ದೀನಿ ಅಂದರೆ ಗುಡ್ ಅಂತಾನೆ ಅವನು. ಒಂದೇ ಪಿಕ್ಚರಿಗೆ ಗುಡ್ ಅಂತಾನೆ ಅನ್ಕೋಬೇಡಿ. ಜನ ತಗೋಬೇಕಿಲ್ಲಿ ನನ್ನ ಅವ್ನು ಗುಡ್ ಅನ್ನೋದು, ಅವನ್ನ ನಾನು ಗುಡ್ ಅನ್ನೋದು, ಅದು ಪ್ರೀತಿ. ಏನು ಹೇಳೋದು, ರಕ್ತ ಸಂಬಂಧ. ಅದು ಕರೆಕ್ಟ್ ವರ್ಕ್ ಮಾಡಿದ್ದೀವಿ ಅಂತ ಹೇಳುವಾಗ ಪಬ್ಲಿಕ್ ಹೇಳಬೇಕು. ಆಯ್ತಾ? ಬರೀ ಇದು ಒಂದೇ ಕೌಂಟ್ ಆಗಲ್ಲ. ಪೇಮೆಂಟ್ ಹೆಂಗೆ ಕೊಟ್ಟಿದ್ದೀನಿ, ಪ್ರೊಡಕ್ಷನ್ ಹೌಸ್ ಹೆಂಗೆ ಮೇಂಟೈನ್ ಮಾಡಿದ್ದೀನಿ, ಆಮೇಲೆ ಆರ್ಟಿಸ್ಟನ್ನ ಹೆಂಗೆ ಅಪ್ರೋಚ್ ಮಾಡ್ತೀನಿ, ಮ್ಯೂಸಿಕ್ ಹೆಂಗೆ ಕಂಡು ಅವ್ರು ಮಾಡಿದ್ರು ನಾನು ಮಾಡಿದ್ರ, ಒಟ್ನಲ್ಲಿ ಟೀಮಲ್ಲಿ ವರ್ಕ್ ಆಗಿದೆಯಾ? ನಮ್ಮ ಹುಡುಗರು ಮಾಡಲೇ ಇದ್ರು ನಾನಿದ್ರು ಒಟ್ನಲ್ಲಿ ಮಾಡಿದ್ರಾ? ಗುಡ್ ಅನ್ಲೇಬೇಕಾ? ನಮ್ಮ ಟೀಮಿಗೆ ಗುಡ್ ಅನ್ಬೇಕಾ? ನನ್ಗಂದ್ರೇನು, ನಮ್ಮ ಟೀಮ್ಗೆ ಅಂದ್ರೇನು? ಈಗ ನಿಮ್ಮನ್ನೇ ನಾಳೆ ಏನಕ್ಕೋ ಕರಿತೀನಿ ಅನ್ಕೊಳ್ಳಿ, ನಿಮಗೆ ಗುಡ್ ಬರ್ಬೇಕು. ಎಷ್ಟಿಗೆ ಬಂದ್ರೆ ಏನ್ರಿ ಪ್ರಯೋಜನ? ಆಮೇಲೆ ಎಷ್ಟು ಹೆಸ್ರು ಹಾಕ್ಬಿಡ್ತಾರೆ ನಿಮ್ಮ ಪಕ್ಕಕ್ಕೆ. ಎಷ್ಟಿದ್ನಲ್ರಿ ಅದರಿಂದ ಅವ್ನು ಗೆದ್ದ, ಅವನು ಒಬ್ಬನೇ ಹೋಗಿದ್ರೆ ಎಲ್ರಿಗೆ. ನಾನು ನೋಡಿದ್ದೀನಿ, ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ ಅದು. ಯಶೋರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಮ್ಮ ಇದ್ದಾಗ ನಿಮ್ಮ ಹೆಸರು ಹೇಳ್ಕೊಂಡು ನೀವು ಬೆಳಿಬೇಕು. ಕರೆಕ್ಟ್. ಅದು ನನಗೂ ಹೇಳ್ತಾನೆ, ನನ್ಗೆ ಹೇಳಿಲ್ಲ, ಬೇರೆಯವ್ರಿಗೆ ಹೇಳೋನೆ. ಆಮೇಲೆ ಅವ್ನು ಮಾಡಲ್ಲ ಸಪೋರ್ಟ್ ಅಂತ ಹೇಳಲ್ಲ. ಆಮೇಲೆ ಅವ್ನು ಹೇಳೇ ಬಿಡ್ತಾನೆ. ಸಿನಿಮಾ ಹಾಳು ಮಾಡೋರ್ ಕಂಡ್ರೆ ಅವ್ನಿಗಾಗಲ್ಲ. ನಾನೇ ಆಗಿರ್ಲಿ ಅಮ್ಮ ಅನ್ನೋದು ಪಕ್ಕಕ್ಕೆ ಇಟ್ಬಿಟ್ಟು ಹೇಳ್ತಾನೆ, ನಿಂಗೆ ಯಾಕಮ್ಮ ಬೇಕಿತ್ತು? ಪಬ್ಲಿಕ್ಕಿಗೆ ನಾನು ಹೇಳ್ತೀನಿ, ನೀನು ಹೋಗಿದ್ದು ಮಾಡಿದಿ ಅಂತ ಪಬ್ಲಿಕ್ಕಲ್ಲಿ ಹೇಳ್ತಾನೆ ಅವನು. ಅದು ನಮ್ಮನೇಲಿ ಎಲ್ಲರೂ ಹೇಳ್ತೀವಿ, ಅವ್ನು ಮಾಡಿದ್ರೆ ನಾನು ಕಾಲು ಎಳ್ದಿದ್ದೀನಿ ಆ ಥರ ಹೇಳ್ತಾನೆ. ಬಟ್ ಅವನಿಗೆ ಗೊತ್ತು ಅಮ್ಮ ಏನೋ ಒಂದು ಮಾಡಿರ್ತಾರೆ. ಬಟ್ ಅವನಿಗೆ ಗೊತ್ತಿಲ್ಲ ಅಮ್ಮ ಸಿನಿಮಾ ಎಷ್ಟು ಕಲ್ತ್ಕೊಂಡವ್ರೆ ಅಂತ. ಯಾವತ್ತೂ ನಾವು ಇದ್ರ ಬಗ್ಗೆ ಮಾತಾಡಿಲ್ಲ. ಮನೆ ಬಗ್ಗೆ ಎಲ್ಲ ಅವ್ನು ಹೇಳಿದ್ದು, ಮನೆ ವ್ಯವಹಾರ ಎಲ್ಲ ಅವನು ನಾನು ಮಾತಾಡಿದಾಗ ಇಬ್ರು ಮನೆಯದು ನಾನು ಹೇಳ್ದಂಗೆ ಕೇಳೋದೆಲ್ಲ ಮಾಡ್ತಾ ಇದ್ದ. ಅದ್ರಲ್ಲಿ ನಾವಿಬ್ರು ಆಮೇಲೆ ಮದುವೆ ಮಕ್ಕಳಾದ್ಮೇಲೆ ಅವನಿಗೆ ಎಲ್ಲ ಮಾಡ್ಕೊಟ್ಟಿದ್ದೀವಿ, ಸಪ್ರೇಟ್ ಮನೆ ಮಾಡಿದ್ದೀವಿ, ಎಲ್ಲ ಮಾಡಿದ್ವಿ, ಎಲ್ಲ ಮಾಡ್ಕೊತಾನೆ. ಕಲ್ತ್ಕೋಬೇಕಲ್ಲ, ಇಂಡಿಪೆಂಡೆಂಟ್ ಆಗ್ಬೇಕಲ್ಲ. ನಾವೇ ಎಷ್ಟು ವರ್ಷ ಅವನ ಜೊತೆಲಿ ಇರ್ತೀವಿ. ಅಂದ್ರೆ ಫಸ್ಟ್ ರಿಯಾಕ್ಷನ್ ಏನಿತ್ತು ಮೇಡಮ್ ಸಿನಿಮಾ ನೋಡಿದ? ಫಸ್ಟ್ ವರ್ಡ್ ಯಶೋರಿಂದ? ಯಾರ್ದು? ಯಶೋರಿಂದ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರ ಡ್ಯಾಡಿ ಒಂದ್ಸರಿ ಆ ಸಹ್ಯಾದ್ರಿಲಿ ಹೋಗಿ ನೋಡವ್ರೆ. ಅವ್ರ ಡ್ಯಾಡಿ ನೀನ್ ಮಾಡ್ತೀಯ ಮಾಡಮ್ಮ ಅಂತಾರೆ. ಯಶೋ ಹಂಗೆ ಹೇಳ್ತಾರೆ, ನಂದಿನ ಮಗಳು ಹಂಗೆ ಹೇಳ್ತಾಳೆ, ಅಮ್ಮ ನೀನ್ ಮಾಡ್ತೀಯ ಬಿಡಮ್ಮ. ಅವ್ರಿಗೆ ಗೊತ್ತು ಅಮ್ಮ ಏನೋ ಮಾಡ್ತಾರೆ. ನಮ್ಮನೇಲಿ ಆ ಥರ ಓಪ್ಸ್ ಒಬ್ರ ಮೇಲೆ ಒಬ್ರಿಗೆ ಇರುತ್ತೆ. ಈಗ ಎಷ್ಟಿಂದೆ ದಿನಾ ಶೂಟಿಂಗ್ ಹೋಯ್ತಾರೆ ಬೇರೆಯವ್ರಾದ್ರೆ. ಮುಂಚೆ ಎಲ್ಲ ನಂಗೆ ಹೇಳೋರು, ನೆಗೆಟಿವ್ ಹೇಳೋರು, ಅಯ್ಯೋ ಹುಡುಗರೆಲ್ಲ ಹುಡುಗ ಎಷ್ಟು ಚೆನ್ನಾಗವನೇ, ಸಿನಿಮಾ ರಂಗ ಸರಿ ಇಲ್ಲ, ಹೋಗಿ ಅನ್ನೋರು. ನಮಗೂ ನೆಗೆಟಿವ್ ಹೇಳ್ಕೊಟ್ರು. ಎಷ್ಟು ಬೆಳ್ದ, ಮದುವೆ ಆದ, ಮಕ್ಕಳಾಯ್ತು, ದುಡಿತಾ ಇಲ್ವಾ? ನೆಗೆಟಿವ್ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಸ್ಟಾರ್ಟಿಂಗ್ ಯಾರು ಹೇಳಿದ್ರೆ ಮೇಡಮ್ ಸಿನಿಮಾ ಬೇಡ ಆ ಥರ ಏನಾರು ಹೇಳಿದ್ರೆ, ಅಥವಾ ಇದು ನಿಮ್ದೇ ತೀರ್ಮಾನ? ನನಗ
ನಾನು ಯಜಮಾನ್ರು ಇಬ್ಬರೇ. ಯಜಮಾನ್ರು ಬೇಡ ಅಂದಿದ್ರೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ. ಯಜಮಾನ್ರು ಓಕೆ ನೀನು ಇವಾಗ ಮಾಡ್ಬೋದು, ರೈಟ್ ಟೈಮು ಮಾಡು, ಮಕ್ಕಳೆಲ್ಲ ಸೆಟ್ಲ್ ಆದ್ರು, ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೊಂದು ಮಾತು ಹೇಳ್ತೀನಿ. ನಮ್ಗೆ ಒಂದ್ರ ಮೇಲೆ ಒಂದು ಜವಾಬ್ದಾರಿ ಇತ್ತು. ಬಂದಾಗ ನಮಗೆ ತುಂಬ ಕಷ್ಟ ಇತ್ತು, ದುಡ್ಡು ಇರಲಿಲ್ಲ, ಫ್ಯಾಮಿಲಿ ನಡೆಸ್ಬೇಕಿತ್ತು, ಮಗಳು ಓದ್ತಾ ಇದ್ಲು, ಮಗ ಅವಾಗ್ತಾನೆ ಬರ್ತಾ ಇದ್ದ. ಆಮೇಲೆ ನಮ್ಮದೇ ಆದ ಮನೆ ಜವಾಬ್ದಾರಿ ಇತ್ತು. ಮೈಸೂರಿಗೂ ಬೆಂಗಳೂರಿಗೂ ಯಜಗಜಾಂತರ ಇತ್ತು ಫೈನಾನ್ಸು ನಂಬರ ಸಂಪಾದನೆಯಲ್ಲಿ. ಆಮೇಲೆ ಯಶು ಸೀರಿಯಲ್ಗೆ ಹೋದ, ಆಮೇಲೆ ಸಿನಿಮಾಗೆ ಹೋದ. ಅದೆಲ್ಲ ಆಗಿ ಅವಳು ತಂಗಿಗೆ ಮದುವೆ ಮಾಡಿ, ಯಶುಗೆ ಮದುವೆ ಮಾಡಿ ಅವನಿಗೆ ಮನೆ ಕೊಡಿಸಿ, ಆಮೇಲೆ ಅವನು ಬೇರೆ ಬೇರೆ ಹೋದ. ಮತ್ತೆ ನಾವು ಹಾಸನ್ಗೆ ಹೋದ್ವಿ. ಈ ಟೈಮ್ ರೈಟ್ ಟೈಮ್ ಅಷ್ಟೇ. ಅಷ್ಟು ಬಿಟ್ಟು ಇದಕ್ಕೆ ಬಂದಿದ್ದು. ಮೇಡಮ್ ಬ್ಯಾಕ್ ಟು ಸಿನಿಮಾ ಬರ್ತೀನಿ, ಸಿನಿಮಾ ವಿಷಯಕ್ಕೆ ಬರ್ತೀನಿ. ಯಾವ ಕಡೆ ಜಾಸ್ತಿ ರೆಸ್ಪಾನ್ಸ್ ಚೆನ್ನಾಗಿದೆ, ಏನಂತ ಒಪಿನಿಯನ್ ಬರ್ತಿದೆ ಪಬ್ಲಿಕ್ ಇಂದ ಅಂತ? ತುಂಬಾ ಕತೆ ಏನು ಹೇಳಿ ಅವೇರ್ನೆಸ್ ಕತೆ ಕೊಟ್ಟಿದ್ದೀರಾ, ಅವೇರ್ನೆಸ್ ಮೂಡಿಸಿದ್ದೀರಾ ಅಂತ. ಅದು ಅವ್ರು ಹೇಳಿದ್ರು, ದೊಡ್ಡವ್ರು ಹೇಳೋದೆಲ್ಲ ಒಂದು ಒಳ್ಳೆ ಈ ಲೆಜೆಂಡ್ಗಳು ಮಾತಾಡ್ತಾರೆ ಗೊತ್ತಾ, ಏನೋ ಅನುಭವಿಗಳು ಈ ಏನು ಹೇಳ್ತಾರೆ ಅವರೆಲ್ಲ, ಈ ಪುಸ್ತಕಗಳು ಓದೋರು, ತುಂಬಾ ಜ್ಞಾನಿಗಳು ಹೇಳೋ ಮಾತುಗಳು ಅಂತೆಲ್ಲ ತುಂಬಾ ಜನ ಅಂಥವ್ರೆ ಫೋನ್ ಮಾಡಿರೋದು. ಈ ಮಂಗಳೂರು ಕಡೆಯವರು, ಅವ್ರ ಎಷ್ಟಿಗೆ ನಮ್ಮ ಫ್ಯಾಮಿಲಿ ಪರಿಚಯ ಇರ್ತಾರೆ ನೋಡಿ, ಅವರೆಲ್ಲರೂ ಫೋನ್ ಮಾಡಿ ಸಿನಿಮಾ ನೋಡಿ ಹೇಳಿದ್ದಾರೆ. ಆಮೇಲೆ ಇಲ್ಲೆಲ್ಲ ನೋಡೋರು ಕತೆ ಒಳಗಡೆಯಿಂದ ಆಚೆ ನಮ್ಮ ಡೈರೆಕ್ಟ್ರಿಗೆ ತುಂಬ ಹೊಗಳ್ತಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಹುಡುಗನಿಗೆ ಹೊಗಳ್ತಾರೆ. ಆಮೇಲೆ ಡೈಲಾಗ್ ರೈಟ್ರು, ಆಮೇಲೆ ಹಳ್ಳಿ ಸೊಗಡು, ಈ ಥರ ಕತೆ ಬಂದಿರಲಿಲ್ಲ, ಬೇರೆ ಬೇರೆ ಬಂದಿತ್ತು. ಇದು ನಮ್ಮ ಒಂಥರ ಒಂದು ಹಳ್ಳಿ ಒಳಗಡೆ ಏನು ಜನಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀರಾ ಆ ಥರ ಹೇಳ್ತಾರೆ. ಮತ್ತೆ ರಾಕ್ಲೈನ್ ವೆಂಕಟೇಶ್ ಕೂಡ ಬಂದಿದ್ರು ಸಿನಿಮಾ ನೋಡಕ್ಕೆ, ಯಾವ ತರ ಒಪಿನಿಯನ್ ಬಂದಿದೆ? ಯಾಕಂದ್ರೆ ಸಾಕಷ್ಟು ಅವರು ಹೇಳಿದ್ರು ಈ ತರ ಕತೆ ಇಟ್ಕೊಂಡು ಮಾಡೋದು ತುಂಬಾ ಕಷ್ಟ ಇದೆ, ಬಟ್ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಇವತ್ತಿನ ದಿನದಲ್ಲಿ ಹಳ್ಳಿ ಕತೆ ತಗೊಂಡು ಮಾಡೋದು ಕಷ್ಟ ಅಂತ ಎಲ್ಲ ಅವರು ನೋಡ್ಬಿಟ್ಟು. ಆಮೇಲೆ ಶಶಾಂಕ್ ಹೇಳಿದ್ರು, ಶಶಾಂಕ್ ನಮ್ಮ ಫ್ಯಾಮಿಲಿಗೆ ತುಂಬಾ ಬೇಕಾದವ್ರು, ಸ್ಟಾರ್ಟಿಂಗ್ ಮುಗ್ಗಿನ ಮನ್ಸು. ಅವರು ಹೇಳಿದ್ರು ಈ ತರ ಕತೆ ತುಂಬಾ ಬಂದೋಗಿದ್ದಾವೆ, ಬಟ್ ಇಲ್ಲೆಲ್ಲೂ ಬೇರೆ ಸ್ವಂತ ಕತೆನ ಅವರಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ, ಯಾವುದೇ ಕತೆನ ಫಾಲೋ ಮಾಡಿಲ್ಲ ಅಂತೆಲ್ಲ ಹೇಳಿ. ಮತ್ತೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ನಾವು ಪೃಥ್ವಿ ಎಂಬವ್ರವ್ರನ್ನ ಲವ್ ಆ ಥರನೇ ನೋಡಿದ್ವಿ ಆ್ಯಕ್ಚುಲಿ. ಅಂದರೆ ಅಷ್ಟೊಂದು ಅವ್ರನ್ನ ಅದೇ ಥರ ನೋಡೋಕೆ ಇಷ್ಟಪಡ್ತಿದ್ವಿ. ಇದು ಸ್ವಲ್ಪ ಮಾಸ್ ಥರ ತೋರಿಸಿದ್ದಾರೆ. ಸೊ ನೀವು ಆ್ಯಕ್ಚುಲಿ ಒಬ್ಬ ಪ್ರೊಡ್ಯೂಸರ್ಗೆ ನಮ್ಮ ಕತೆ ಬಂದು ಹೇಳಿದಾಗ, ಮೇಡಮ್ ಪೃಥ್ವಿ ಎಂಬರು ಈ ಥರ ಮಾಸ್ ಅಂತ ಹೇಳಿದ್ರೆ ನಿಮ್ಗೊಂದು ಲವ್ ಬರುತ್ತಲ್ಲ ಮೇಡಮ್, ಕತೆ ಆ ಥರ ಏನಾದ್ರು ಅದಕ್ಕೆ ಅವರೇ ಬೇಕು ಅನ್ನೋ ಥರ ಏನಾದ್ರು ಡೈರೆಕ್ಟರ್ ಹೇಳಿದ್ರೆ ಏನು ಕತೆ? ಇಲ್ಲ ಅದೆಲ್ಲ ನಮ್ಮ ಡೈರೆಕ್ಟ್ರಿಗೆ ಥಾಟ್ ಇತ್ತು. ನನಗೆ ಜಸ್ಟ್ ಬರಬೇಕು, ಸಣ್ಣದಾಗಿ ಬರೋಣ, ಏನ್ ನೋಡ್ಬೇಕು ಏನ್ ಮಾಡೋದಾದ್ರೆ ಏನು. ಇಷ್ಟು ತುಂಬಾ ಬರ್ತಾ ನಮ್ದು ಬಜೆಟ್ ಜಾಸ್ತಿ ಹಾಕಿದೀವಿ, ಬಟ್ ಸಿನಿಮಾ ಕೇಳ್ತಾಗೆಲ್ಲ ಕೊಡ್ತಾನೆ ಬಂದಿದ್ವಿ. ಅವರು ಸಿನಿಮಾಗೆ ಮಾಡಿದ್ದಾರೆ, ಬೇರೆ ಎಲ್ಲೂ ಮಾಡಿಲ್ಲ. ಬಟ್ ಆ ಮಾಸ್ ಲುಕ್ ಕೊಡಬೇಕು ಅಂತ ಬಂದಿದ್ದು ನಮ್ಮ ಡೈರೆಕ್ಟ್ರು. ಈಗ ಅವ್ರ ಟೇಸ್ಟ್ ಹೆಂಗ್ ಗೊತ್ತಾ ನಮ್ಮ ಡೈರೆಕ್ಟ್ರದು, ಲವರ್ ಬಾಯ್ನ ಲವರ್ ಆಗಿ ತೋರ್ಸಲ್ಲ ಅವರು, ಕಾಮಿಡಿಯನ್ನ ಕಾಮಿಡಿನೇ ತೋರ್ಸಲ್ಲ. ಡಿಫ್ರೆಂಟ್ ಆಗಿ ಯಾಕೆ ತೋರ್ಸಕ್ಕಾಗಲ್ಲ, ನಾನು ತೋರಿಸ್ತೀನಿ ಅಂತ. ಈಗ ಮಾಸ್ ಅಂತ ಒಪ್ಕೊಂಡಿದ್ದಾರಲ್ಲ, ಒಳ್ಳೆ ಫೈಟ್ ಮಾಡಿದ್ದಾರೆ, ಒಳ್ಳೆ ಮಾಸು ಮಾತಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಕ್ಯಾರೆಕ್ಟ್ರು ಅವ್ರಿಗಿನ ಸ್ವಲ್ಪ ವಿಲನ್ಗಿಂತ ಕಡಿಮೆ ಇದೆ. ಅದೇ ನಮ್ಮ ಡೈರೆಕ್ಟ್ರ್ ಸ್ಪೆಷಾಲಿಟಿ. ಎಲ್ಲರೂ ವಿಲನ್ ಒಂಚೂರು ತೋರಿಸ್ಬಿಟ್ಟು ಹೀರೋನ ಲೈಫ್ ಲಾಂಗ್ ತಗೋಗ್ತಾರೆ. ನಮ್ದ್ರಲ್ಲಿ ಕತೆ ಡಿಫ್ರೆಂಟ್ ಆಗಿದೆ. ವಿಲನ್ಗೆ ಕತೆ ಕೊಟ್ಕೊಂಡು ವಿಲನ್ನ ಹೀರೋ ಮಾಡಿದ್ದಾರೆ. ಮತ್ತೆ ನಾನು ಇನ್ನೊಂದು ಹೇಳ್ಬೇಕು ಮೇಡಮ್, ಇವಾಗ ಒಂದು ಸಿನಿಮಾ ಆಗಿ ರಿಲೀಸ್ ಮಾಡಿದ್ಮೇಲೆ ಎಷ್ಟೋ ಜನ ನಾವು ನೋಡ್ತೀವಿ, ಪ್ರೆಸ್ ಮುಂದೆ ಬಂದು ಕುತ್ಕೊಂಡು ಸಿನಿಮಾ ಸೋತೋಯ್ತು, ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ ಅನ್ನೋ ಗೋಳಾಡ್ತಾ ಇರ್ತಾರೆ. ಅಂದರೆ ನಾವು ನೋಡೋರಿಗೆ ಅಯ್ಯೋ ಪಾಪ ಹಂಗಾರೆ ಇಷ್ಟೊಂದು ಕಷ್ಟನ ಇಂಡಸ್ಟ್ರಿಯಿಂದ ನಮಗೆ ಅನಿಸ್ತಾ ಇರುತ್ತೆ. ಸೊ ನೀವಾಗಿ ಒಂದು ಪ್ರೊಡ್ಯೂಸ್ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ನಿಮ್ಗೆ ಯಾವ ಥರ ಭಾವನೆ ಇದೆ ಈ ಥರ ಮಾಡೋರಿಗೆ? ಇಲ್ಲ, ನಾನು ಇಷ್ಟು ಜನ ತಗೋತಾರೆ ಅನ್ಕೊಂಡು, ಯಾಕೆಂದ್ರೆ ನಾವು ಬರ್ತಾ ಇರೋದು ಹೊಸ್ದಾಗಿ ಬರ್ತಾ ಇದ್ದೀವಿ. ನಮ್ಗೆ ಹಿಂದ್ಲಿಂದ ಬರ್ಬೇಕಾದ್ರೆ ಏನಂತಿದ್ರು, ಥಿಯೇಟ್ರಿಗೆ ನಾವು ಅಂತ ಶುರು ಮಾಡಿದ ತಕ್ಷಣ, ನಮ್ಮ ಪ್ರೆಸ್ ಮೀಟ್ ಆದ ತಕ್ಷಣ ಎಲ್ಲ ಸಿನಿಮಾ ಇಟ್ಟು ಅಂತ ಬಂತು. ಎಕ್ಕ ಬಂತು, ಜೂನಿಯರ್ ಬಂತು, ಎಲ್ಲ ಚೆನ್ನಾಗಿದೆ ಅಂತು. ಆಮೇಲೆ ಅದ್ಯಾವುದೋ ಸೂಪರ್ ಅದ್ಯಾವುದೋ ಬಂತು. ಎಲ್ಲ ಸಿನಿಮಾ ಬರ್ತಾನೆ ಇದೆ, ಚೆನ್ನಾಗಿ ಆಗ್ತದೆ. ನಮ್ದು ಸಿನಿಮಾ ಚೆನ್ನಾಗೇ ಆಗಿದೆ. ಒಂದು ಓಹೋ ಅಂತ ಯಶ್ ಇಲ್ಲ ಅಲ್ಲಿ, ಸ್ಟಾರ್ ಇಲ್ಲ ಅಲ್ಲಿ, ಕೆಲವ್ರಿಗೆ ಯಶ್ ಅಂತ ನಿರಾಶೆ ಆಗಿರ್ಬೋದು. ಯಶ್ ಮನೆ ಸಿನಿಮಾ ಅಂದ್ರೆ ಯಶೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಈಗ ನಾವು ನಮ್ಮ ಯಶನ್ನೇ ಹೀರೋ ಮಾಡೋಕ್ಕೆ ಅಂದ್ರೆ ಬರೀ ಯಶೋಬ್ನೇ ಹೀರೋ ಆಗೋಕ್ಕಾಗಲ್ಲ ನನ್ನ ಪ್ರಕಾರ. ನನ್ನ ಗೆಸ್ಸಿಂಗ್ ಅದು, ಜನ ಹೇಳಿದ್ರು, ಯಾರೂ ಹೇಳಿಲ್ಲ ಇವತ್ತವರೆಗೂ. ಬಟ್ ಮನ್ಸಲ್ಲಿ ಎಲ್ಲೋ ಆ ಥರ ಅನ್ಸಿರ್ಬೋದೇನೋ. ಅದಕ್ಕೆ ಎಷ್ಟು ಪಿಕ್ಚರು ಅಂದ್ರೆ ಯಾವಾಗ ರಶ್ ಆಗಿದ್ದು, ಎಷ್ಟು ಸಿನಿಮಾ ಆದ್ಮೇಲೆ ಎಷ್ಟು ಸಿನಿಮಾ ಅಂದ್ರೆ ಡೇ ಒನ್ ಅಲ್ಲಿ ರಾಖಿ ಇಷ್ಟೊಂದು, ರಾಖಿಗಿನ್ನ ಚೆನ್ನಾಗಾಗಿದೆ ನಮ್ಮ ಸಿನಿಮಾ. ರಾಖಿ ಹೆಂಗಿತ್ತು, ಆ ಪ್ರೊಡ್ಯೂಸರ್ಗೆ ಥಿಯೇಟ್ರಲ್ಲಿ ನಿಲ್ಸಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು. 3 ವಾರದ ಮೇಲೆ ಪಿಕ್ಚರ್ ಓಡಿರುತ್ತೆ, ಜೋ ಅಂತ ಓಡುತ್ತೆ. ಮುಂಗಾರು ಮಳೆ 3 ವಾರದ ಮೇಲೆ ಓಡಿರುತ್ತೆ. ಬಟ್ ತಡಿಬೇಕು, ನೀವು ಪ್ರೊಡ್ಯೂಸರ್ ಅಂದಮೇಲೆ ತಡಿಬೇಕು. ಬಂದ ತಕ್ಷಣ ದುಡ್ಡು ಎತ್ತಕ್ಕಾಗಲ್ಲ. ಅಂದರೆ ಈ ಸಿನಿಮಾ ಅಂದರೆ ಮೇಡಮ್, ಇವಾಗ ಮೊದಲೆಲ್ಲ ಡಬ್ಬಿಂಗ್ ಎಲ್ಲ ಬಂದಾದ್ಮೇಲೆ ಸಿನಿಮಾ ಇಂಡಸ್ಟ್ರಿ ನಿಂತೋಯ್ತು, ಬಿದ್ದೋಯ್ತು ಅನ್ನೋದು ಅದ್ರ ನಡುವೆ ಅದೇನಾದ್ರು ಎಫೆಕ್ಟ್ ಆಯ್ತು ಅಂತ ಅನ್ಸುತ್ತೆ? ಡಬ್ಬಿಂಗ್ ಬಂದಾದ್ಮೇಲೆ ಸಿನಿಮಾ ಜನ ಬರೋರು ಕಮ್ಮಿ ಆದ್ರು ಅಂತ ಏನಾದ್ರು ಅನ್ಸುತ್ತೆ ನಿಮಗೆ? ಆಯ್ತು ಅಂತ ಒಂದೇ ದಿನ ಕೇಳಕ್ಕಾಗಲ್ಲ. ಆ ಎಫೆಕ್ಟ್ ನ ಮೆಟ್ಟಿ ನಿಲ್ಲ ತಾಕತ್ತು ಪ್ರೊಡ್ಯೂಸರ್ಗೆ ಇರ್ಬೇಕು. ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಅಣ್ಣವ್ರ ಕಾಲದಲ್ಲಿ ಅಣ್ಣವ್ರ ಕಷ್ಟ ಆಯ್ತು, ಯಾವ ತರ ಕಷ್ಟ ಅಂತ ಕೇಳಿ ಯಾವ ತರ ಕಷ್ಟ.
ಅವ್ರ ಕಾಲದಲ್ಲಿ ಇಷ್ಟು ಅನುಕೂಲ ಇರಲಿಲ್ಲ. ಪಕ್ಕದ ಬಿಲ್ಡಿಂಗ್ ಪಕ್ಕದ ರೋಡ್ಗೆ ಹೋಗಿ ಡಬ್ಬಿಂಗ್ ಮಾಡೋಕೆ ಆಯ್ತಿರಲಿಲ್ಲ. ಮೆಡ್ರಾಸ್ಗೆ ಹೋಗ್ಬೇಕಿತ್ತು, ಕಾರಲ್ಲಿ ಹೋಗಿ ತಮಿಳ್ನಾಡಿಗೆ ಹೋಗಿ ಬರಬೇಕಿತ್ತು. ಇವಾಗ ಇಲ್ಲೇ ಹೋಗಿ ಡಬ್ ಮಾಡ್ತಾರೆ. ಇದು ಅನುಕೂಲನೇ. ಇದು ಅನುಕೂಲ ಅಲ್ವಾ? ನಮ್ದೊಂಥರ ಅನುಕೂಲ, ಅವ್ರಿಗೊಂಥರ ಕಷ್ಟ. ಎಲ್ಲ ಕಾಲದಲ್ಲೂ ಎಲ್ಲ ಕಷ್ಟ ಇರುತ್ತೆ ಆಯ್ತಾ. ಈಗ ನಲ್ಲಿ ನೀರು ಸಿಗುತ್ತೆ, ಆವಾಗ ನಾವು ನೀರು ಹೊತ್ಕೊಂಡ್ಬಂದು ಕೆಲಸ ಮಾಡ್ತಿದ್ವಿ. ಆ ನಲ್ಲಿ ಫಿಲ್ಟರ್ನ ತೊಳಿಲೇಬೇಕು ನಾವು. ಹಂಗೆ ಅವತ್ತಿನ ಕಷ್ಟ ಅವತ್ತಿಗೆ ಇದ್ದೇ ಇರುತ್ತೆ. ಕಷ್ಟ ಅವಾಗ ಸುಖ ಇತ್ತು, ಇವಾಗ ಕಷ್ಟ ಇಲ್ಲ ಅನ್ನೋದು. ಇವಾಗ ಕಷ್ಟ ಇದೆ, ಅವಾಗ ಸುಖ ಇತ್ತು, ಅದೆಲ್ಲ ಸುಳ್ಳು. ನಿಂತ್ಕೊತಾ ಇಲ್ಲ, ಯಾರಿಗೂ ನಂದು ಅನ್ನೋದಿಲ್ಲ. ಎಲ್ರೂ ಸ್ವಾರ್ಥ, ನಾನೊಬ್ಬನೇ ಬದುಕ್ಬಿಡ್ಬೇಕು ಅನ್ನೋದು ಕೆಲವರಲ್ಲಿ ಇರ್ಬೋದು. ಅದನ್ನ ಬಿಟ್ಟು ಎಲ್ಲರೂ ಸ್ವಲ್ಪ ಸಿನಿಮಾಗೆ ಗಮನ ಕೊಡಬೇಕು. 100 ರೂಪಾಯಿ ದುಡಿದ್ರೆ 20 ರೂಪಾಯಿ ಸಿನಿಮಾಗೆ ಹಾಕ್ಬೇಕು ವಾಪಸ್ಸು ಅಂತ ಮನ್ಸಿಗೆ ಬರ್ಬೇಕು. ಅದು 20 ನಮ್ದೇ ವಾಪಸ್ ಹಾಕೋಣ ಅಂತ ಎಲ್ಲರೂ ಯೋಚಿಸ್ಬೇಕು. ನಾನೊಬ್ಳು ಯೋಚಿಸಿದ್ರಾಗಲ್ಲ. ಮುಂದಿನ ದಿನಗಳು ಅದಕ್ಕೆಲ್ಲ ಮಾಡೋಣ ಪ್ಲಾನ್ಗಳು. ಅಂದರೆ ಮುಂದೆ ಅಂದರೆ ನಾವು ಇವಾಗ ಅಣ್ಣವ್ರ ಕಾಲದಲ್ಲಿ ಮೇಡಮ್ ಒಂದು ಸಿನಿಮಾ ಒಂಥರ ಬರ್ತಿರ್ಲಿಲ್ಲ. ನೀವು ಹೇಳ್ದಂಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕತೆ ಹಾಕಿನೂ ಹಂಗೆ ಮಾಡ್ಕೊಳ್ಳೋರು. ಒಂದು ಪೌರಾಣಿಕ ಮಾಡಿದ್ರೆ, ಒಂದು ಮೆಸೇಜ್ ಓರಿಯೆಂಟೆಡ್ ಮಾಡೋರು, ಒಂದು ಕಾಮಿಡಿ ಮಾಡೋರು. ಸೊ ನೆಕ್ಸ್ಟ್ ನಿಮ್ಮ ಪ್ರೊಡಕ್ಷನ್ ಆ ಥರ ಏನಾದ್ರು ಪ್ಲಾನಿಂಗ್ ಇದೆಯಾ ಅಥವಾ ಒಂದೇ? ಇಲ್ಲ, ನಾನು ಯಾವ ಥರ ಮಾಡ್ತೀನಿ ಅಂತ ಮಾಡಕ್ಕೆ ಮುಂಚೆ ಏನು ಹೇಳಲ್ಲ. ನನಗೆ ಅಲ್ಲಿ ಕೂತಾಗ, ಅಲ್ಲಿ ಅವಕಾಶ ಬಂದಾಗ ಏನು ಮಾಡ್ತೀನಿ ಅಂತ ಅವತ್ತಿಗೆ ಬರುತ್ತೆ. ಮುಂಚಿತವಾಗ್ಲೇ ನಾನೆಲ್ಲ ಹೇಳಲ್ಲ ಏನು ಮಾಡ್ತೀನಿ ಅಂತ. ಬಟ್ ಏನು ಮಾಡ್ತೀನಿ ಅಂತ ಮಾಡಿದ್ಮೇಲೆ ನೀವು ಒಳ್ಳೇದಂತೂ ಮಾಡೇ ಮಾಡ್ತೀನಿ. ಯಾವುದು ವಲ್ಗಾರಿಟಿ ಮಾಡಲ್ಲ. ಆಮೇಲೆ ನನ್ನ ಸಿನಿಮಾಗೆ ಬರೋರು ಯಾವುದು ಆಹಾ ಓಹೋ ಡಮ್ ಡಮ್ ಅಂತ ಬರೋಕ್ಕಾಗಲ್ಲ. ನನ್ನ ಸಿನಿಮಾ ಮೆಸೇಜು ಹಿರಿಕರು ಬರಬೇಕು. ದೊಡ್ಡವ್ರು ಥಿಯೇಟ್ರಿಗೆ ಬರ್ತಾ ಇಲ್ಲ. ಯಂಗ್ಸ್ಟರ್ಸ್ಗೂ ತುಂಬ ಖುಷಿ ಪಟ್ಕೊ ಹೋಗ್ಯಾರ ನಮ್ಮ ಸಿನಿಮಾ ನೋಡಿ. ಈ ನಿಮ್ಮ ಥರದವರೆಲ್ಲ ನೋಡಪ್ಪ ನಾವು ಯಂಗ್ಸ್ಟರ್ ಮೋಸ ಹೆಂಗೆ ಹೋಗ್ತಾರೆ ಅಂತ ತೋರಿಸಿದೀವಿ. ಎಲ್ಲವೂ ಇದೆ, ಎಲ್ಲ ಏಜ್ ಅವ್ರಿಗೂ ಇದೆ ಅಲ್ಲ. ಹಂಗಾಗಿ ನಮ್ಮ ಸಿನಿಮಾಗೆ ಬರ್ಬೇಕಾದ್ರೆ ಒಂದು ನಾವು ಅಂತ ಇಂಥದ್ದು ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ಕಂಟೆಂಟ್ ಇಲ್ದೇನು ಸಿನಿಮಾಗಳು ಬರಬೇಕು ಅನ್ನೋದು ಸ್ವಲ್ಪ ಏನೋ ಒಂಥರ ಬೇರೆ ತರ ಅನ್ಸುತ್ತೆ. ಕಂಟೆಂಟ್ ಇಲ್ಲದೆ ಬರಬೇಕು ಅಂದ್ರೆ ಯಾರಂದ್ರೆ ಮಾಡ್ಬೋದೇನೋ, ನಾವು ಮಾಡಿದ್ರೆ ಬೇರೆ ತರ ಬೈಕತ್ತಾರೆ. ಇವರು ದುಡ್ಗೋಸ್ಕರ ಸಿನಿಮಾ ಮಾಡ್ತಾವ್ರೆ. ನಾವು ಕಂಟೆಂಟ್, ನಾವು ಮೆಸೇಜ್ ಓರಿಯೆಂಟೆಡ್ ಸಿನಿಮಾನೇ ಕೊಡ್ಬೇಕು ಸಮಾಜಕ್ಕೆ. ಅಣ್ಣವ್ರ ಸಿನಿಮಾಲಿ ಮೆಸೇಜ್ ಇರ್ತಾ ಇತ್ತು. ಅದಕ್ಕೆ ನಾವು ಹೋಗ್ಬಿಟ್ಟು ಎಷ್ಟೊತ್ತಾದ್ರೂ ಥಿಯೇಟ್ರಲ್ಲಿ ಗಾಡಿ ಕಟ್ಕೊಂಡು ಹೋಗಿ ಸಿನಿಮಾ ನೋಡ್ತಾ ಇದ್ರು ನಮ್ಮ ಹಳ್ಳಿಗಳಿಂದ ಎಲ್ಲ ಬಂದು. ಯಾಕೆ ಅಣ್ಣವ್ರ ಸಿನಿಮಾ ನೋಡಿದ್ರು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ತಮ್ಮದಿರ ಜೊತೆ ಅಕ್ಕ ತಂಗಿರ ಜೊತೆ ನಡೆದಂಗಿರ್ತಾ ಇತ್ತು. ಹಂಗಿರ್ಬೇಕು, ಮುಂದಿನ ಕಾಲಕ್ಕೂ ಬರ್ಬೇಕದು. ಓವರ್ ಆಲ್ ಮೇಡಮ್, ಇವಾಗ ಸಿನಿಮಾ ಮಾಡಬೇಕು ಅಂತ ಬರ್ತಾರಲ್ಲ ಪ್ರೊಡ್ಯೂಸರ್ಗಳು, ಇವಾಗ ಒಂದು ಮಹಿಳೆಯಾಗಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಂತ ನಾನು ಫಸ್ಟ್ ಸ್ಟಾರ್ಟಿಂಗೇ ಹೇಳಿದೆ ನಿಮಗೆ, ತುಂಬ ಧೈರ್ಯ ಬೇಕು ಅದಕ್ಕೆ. ಯಾಕಂತ ಹೇಳಿದ್ರೆ ಈ ನೆಗೆಟಿವಿಟಿ ಥರ ಮಾತಾಡ್ಬೇಕಾದ್ರೆ ನಾನು ಪಾಸಿಟಿವ್ ಬರ್ತೀನಿ, ನಾನು ಪಾಸಿಟಿವ್ ಇರ್ತೀನಿ ಅಂತ ಹೇಳೋರು ತುಂಬ ಕಮ್ಮಿ. ಯಾವ ಫೀಲ್ಡಲ್ಲಿ ನೆಗೆಟಿವ್ ಇಲ್ಲ, ಒಂದು ಉದಾಹರಣೆ ಕೊಡಿ. ಹೌದು, ಎಲ್ಲ ಫೀಲ್ಡ್ ಒಂದು ಉದಾಹರಣೆ ಕೊಡಿ. ಹೌದು, ಈಗ ಅವ್ರ ಡ್ಯಾಡಿ BMTCಲಿ ಕೆಲಸ ಮಾಡ್ತಿದ್ರು. ನನ್ನ ಮದುವೆ ಮಾಡುವಾಗ ನಮ್ಮ ಭಾವ ನಮ್ಮ ನೆಂಟರೆಲ್ಲ ಹೇಳಿದ್ರು, ಹೆಣ್ಣು ಕೊಡಬೇಡಿ, ಡ್ರೈವರ್ಗಳು ಸರಿ ಇರಲ್ಲ, ನಮ್ಮ ಕುಟುಂಬದಲ್ಲಿ ಇವಳು ತುಂಬ ಒಳ್ಳೆ ಹುಡುಗಿ, ಇವಳನ್ನ ಕೊಡಬೇಡಿ ಅಂದರು. ಅದನ್ನ ಮೆಟ್ಟಿ ನಿಂತು ಇವತ್ತು ಸಮಾಜಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಮಾಡಿದ್ದೀನಿ. ನನಗೆ ಆ ಧೈರ್ಯ ಇದೆ. ಇನ್ನು ಇದು ಯಾವ ದೊಡ್ಡದು ನಮಗೆ? ಏನೂ ಇಲ್ಲದೆ ಇದ್ದಾಗಲೇ ಬಂದು ಇವತ್ತು ಹಿಂದೆ ಮುಂದೆ ಯಾರೂ ಇಲ್ಲದೆ ಒಬ್ಬ ಏನು ಹೇಳ್ತಾರೆ ಅವನಿಗೆ ನ್ಯಾಷನಲ್ ಸ್ಟಾರ್ ಅಂತ ಕರೀತಾರೆ ಇಷ್ಟನ್ನ, ಅಂಥ ಸ್ಟಾರ್ನ ನಾವು ಏನೂ ಯಾರ್ದು ಸಪೋರ್ಟ್ ಇಲ್ಲದೆ ಕೊಟ್ಟಿದ್ದೀವಿ. ಎಲ್ಲ ಫೀಲ್ಡಲ್ಲೂ ಇದೆ. ಈಗ ಸಂಬಳ ಕೊಡಲ್ಲ, ಮನೆಗೆ ಡ್ರೈವರ್ ಸರಿ ಇಲ್ಲ, ಡ್ರೈವರ್ಗೆ ನರ್ಸಿಗೆ ಏನು ಕೊಡಬೇಡಿ, ಡ್ರೈವರ್ ಎಲ್ಲ ಹೇಳ್ತಾರೆ. ಆ ಫೀಲ್ಡನ್ನು ಮೆಟ್ಟಿ ನಿಂತ್ಕೊಳ್ಳೋದು ನಮ್ಮೊಳಗೆ ಇರೋದು. ಈಗ ನೀವು ಈ ಫೀಲ್ಡ್ ಸರಿ ಇಲ್ಲ ಹೋಗ್ಬೇಡಿ ಅಂತಾರೆ. ನೀವು ಇದಕ್ಕಿಂತ ಎಲ್ರಿಗಿನ್ನ ಹೆಚ್ಚಿಗೆ ಕೆಲಸ ಮಾಡಿದಾಗ ಹಾರ್ಡ್ ವರ್ಕ್ ಉಪಯೋಗಕ್ಕೆ ಬರುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ತಯಾರಿ ಬೇಕು ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ? ತಯಾರಿ ಬೇಕು, ತಿಳ್ಕೊಬೇಕು. ಯಾಕೆ ಅಂದರೆ ಮುಂದಿನ ಗುರಿ ಇರಬೇಕು. ಇವತ್ತು ಬಂದು ನಾಳೆ ಹೋಗೋಕ್ಕಾಗಲ್ಲ, ತುಂಬ ಕಷ್ಟಗಳು ಬರುತ್ತೆ, ಬೇಕಾದಷ್ಟು ಗೊತ್ತಿಲ್ದಿರ ತಡೀತಾರೆ. ಇಲ್ಲಿ ಗೊತ್ತೇ ಆಗಲ್ಲ ನಿಮ್ಗೆ ಹೊರಗಡೆ, ಅದನ್ನ ಎಲ್ಲೂ ಎಕ್ಸ್ಪ್ಲೈನ್ ಮಾಡೋಕ್ಕೂ ಜಾಗ ಸಿಗಲ್ಲ. ಆ ಥರದ್ದೆಲ್ಲ ಒಳಗಡೆ ಅಮುಕ್ತಾರೆ. ಹೆಂಗೆ ಅಮುಕ್ತಾರೆ ಅಂದರೆ ಅದನ್ನ ನಾವು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಅದು ಗೊತ್ತಿದ್ದು ಬರಬೇಕು. ಈಗ ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆ ನಮ್ಗೆ ಅವರೇ ಮಾಡ್ತಾರೆ. ಈಗ ನೀವು ಇಲ್ಲೇ ಇದ್ದೀರಾ, ನೀವೇ ಮಾಡ್ತಾ ಇರ್ತೀರಾ, ಬಟ್ ಅದನ್ನು ಜಡ್ಜ್ ಮಾಡೋ ಕೆಪಾಸಿಟಿ ಇರಬೇಕು ನಮಗೆ, ಆಯ್ತಾ? ಅದು ಫಸ್ಟು. ಅದೆಲ್ಲ ಮಾಡಿದ ಮೇಲೂ ನಾವು ನಿಂತ್ಕೋತೀವಿ. ದುಡ್ಡು ಒಂದೇ ಮುಖ್ಯ ಅಲ್ಲ, ದುಡ್ಡು ಬರೋವರೆಗೂ ಕಾಯ್ದು ಸಿನಿಮಾ ನಿಲ್ಲಿಸ್ತೀವಿ, ಇನ್ನೊಂದು ಸಿನಿಮಾಗೂ ದುಡ್ಡು ತಂದು ಹಾಕ್ತೀವಿ, ಸಿನಿಮಾ ಮಾಡ್ತೀವಿ. ಇವತ್ತು ಬಂದು ದುಡ್ಡು ತೊಗೊಂಡು ಮನೆಗೆ ಹೋಗಿ ಬಿಸ್ನೆಸ್ ಅಲ್ಲ ಇದೊಂದು ಕರ್ತವ್ಯ. ಬಿಸ್ನೆಸ್ ಸ್ಕಿಲ್ ಬರಬೇಡಿ ಅಂತೀನಿ. ಈಗ ಬಿಸ್ನೆಸ್ ಮಾಡೋಷ್ಟು ಈಸಿಯಾಗಿಲ್ಲ. ಓಕೆ. ಓವರ್ ಆಲ್ ಆಗಿ ಮೇಡಮ್, ಕೊತ್ತಲವಾಡಿ ಸಿನಿಮಾ ಬಗ್ಗೆ, ಆ ಟೀಮ್ ಬಗ್ಗೆ, ಆ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ತುಂಬ ಖುಷಿಯಾಗಿದ್ದೀನಿ. ಯಜಮಾನ್ರು ಖುಷಿಯಾಗವ್ರೆ, ನಮ್ಮ ಟೀಮ್ ಎಲ್ಲ ಖುಷಿಯಾಗಿದ್ದಾರೆ. ನಮಗೆ ಥಿಯೇಟ್ರಲ್ಲಿ ಹೋದಾಗ ಇಬ್ಬರಾದ್ರೂ ಬೈತಾರ ಅಂತ ಕಾಯ್ತಾ ಇದ್ವಿ, ಒಬ್ಬರು ಬೈದಿಲ್ಲ. ಆಮೇಲೆ ನಮಗೆ ಹೊಸ ಡೈರೆಕ್ಟ್ರಿ ಕೊಟ್ಟಿದ್ದೀರಾ ಅಂತ ಒಂದಷ್ಟು ಬರುತ್ತಾ ಅಂತ ಕಾದೆ, ಅದು ಒಂದು ಮಾತು ಬಂದಿಲ್ಲ. ತುಂಬ ಚೆನ್ನಾಗಿ ಆಯ್ಕೆ ಮಾಡಿದ್ದೀರಾ ಟೀಮ್ ಎಲ್ಲ ಅಂತಾನೆ ಖುಷಿಯಾಗಿದೆ ಎಲ್ಲ. ಈಗ ಒಂದು ಸಿನಿಮಾ ಬಗ್ಗೆ ಇಬ್ರು ಒಳ್ಳೇದು ಹೇಳ್ಬೋದು, ಏನೋ ಅನ್ಕೋತಾರೆ ಅಂತ, ಒಬ್ಬರಾದ್ರೂ ಅಂದಿಲ್ಲ ನಮಗೆ. ಬಟ್ ಏನಂದ್ರೆ ಈಗ ಎಲ್ಲ ಸಿನಿಮಾಗಳು ಪಕ್ಕ ಥಿಯೇಟ್ರ್ಗಳ ಪ್ರಾಬ್ಲಮ್ ಇಂದ ನಮಗೆ
ನನಗೆ ನಿಧಾನ ಕಲೆಕ್ಷನ್ ಆಗ್ತಾ ಇದೆ. ಒಂದು 70%, 60%, ಒಂದೊಂದು ದಿನ ಫುಲ್ ಆಗುತ್ತೆ. ಆದರೆ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ. ಮೇಡಮ್, ಇವಾಗ ನಾನು ಈ ಕ್ವಶನ್ ಲಾಸ್ಟ್ ಕೇಳಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರ. ಅಂದರೆ ಈ ಇತ್ತೀಚಿನ ಬೆಳವಣಿಗೆಗಳು ನೋಡಿದರೆ ತುಂಬ ಕಮೆಂಟ್ಸ್ಗಳು ಹಾಕ್ತಾರಲ್ವಾ, ಕಮೆಂಟ್ಸ್ಗಳು ಹಾಕಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಕೇಸೆಲ್ಲ ಆಗಿ ಅರೆಸ್ಟ್ ಕೂಡ ಆಗಿದ್ದಾರೆ ಇವರು. ನೀವೊಬ್ಬ ಪ್ರೊಡ್ಯೂಸರ್ ಆಗಿ ಬಂದಿದ್ದೀರಾ, ನಿಮ್ಮನ್ನು ಉಳಿಸ್ಕೊಳ್ಬೇಕಾಗಿದ್ದ ಕರ್ತವ್ಯ ಕನ್ನಡ ಜನತೆಗೆ ಮೀನ ಇದೆ. ಇಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಕೊನೆಯದಾಗಿ? ಅಲ್ಲ, ಕಮೆಂಟ್ ಹಾಕೋರ್ನ ನೀವು ಇವಾಗ ಮೊಬೈಲಲ್ಲಿ ಹಾಕ್ತಾರೆ, ಮುಂಚೆ ಅಣ್ಣವ್ರಿಗೂ ಹಾಕೋರು, ಯಶ್ಗೂ ಹಾಕೋರೆ, ವಿಷ್ಣುವರ್ಧನ್ ಇದನ್ನೊಂದು ಮರ್ತ್ಬಿಟ್ಟೆ ನಾನು ಇವಾಗ ಹೇಳ್ಬೇಕು. ಇದಾದ್ಮೇಲೆ ಹೇಳ್ತೀನಿ, ಅದಾದ್ಮೇಲೆ ಮಾತಾಡೋಣ. ನಮ್ಮ ವಿಷ್ಣು ಸರ್ದು ಬಗ್ಗೆ ಇವಾಗ ಹುಡುಗರಿಗೆ ಹೇಳ್ತೀನಿ, ನಮ್ಮ ವಿಷ್ಣು ಅಭಿಮಾನಿಗಳಿಗೆ ಹೇಳ್ತೀನಿ. ನೋಡ್ರಪ್ಪ, ಯಶ್ ಫ್ಯಾಮಿಲಿಯಿಂದ, PA ಪ್ರೊಡಕ್ಷನ್ನಿಂದ ಮತ್ತು ನಮ್ಮ ಯಶ್ ಫ್ಯಾಮಿಲಿಯಿಂದ, ನಮ್ಮ ಕುಟುಂಬದ ಕಡೆಯಿಂದ ವಿಷ್ಣು ಸರ್ ಅಭಿಮಾನಿಗಳು ಯಾರು ಎಲ್ಲಿಗೆ ಕರೆದ್ರೂ ಖಂಡಿತ ನಾವು ಬರ್ತೀವಿ. ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ದಯವಿಟ್ಟು ಅವರಿದ್ದಾರೆ ಇವರಿದ್ದಾರೆ ಅಂತ ಹೇಳ್ಬೇಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರಿ. ನಾವೆಲ್ಲ ಕರ್ನಾಟಕದವ್ರು. ವಿಷ್ಣು ಸರ್ಗೆ ಏನೇ ಆದರೂ, ವಿಷ್ಣು ಸರ್ಗೆ ಅಂತಲ್ಲ, ನಮ್ಮ ಕನ್ನಡಿಗರು ಆರ್ಟಿಸ್ಟ್ಗೆ ಯಾರಿಗೆ ಏನೇ ಆದರೂ ನಮ್ಮ ಕುಟುಂಬ, ನಮ್ಮ PA ಪ್ರೊಡಕ್ಷನ್ ಮುಂಚೆ ಅಲ್ಲಿರುತ್ತಪ್ಪ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಆಗಲಿ ರೀ, ಇವಾಗ ನಾನೇನು ಹೇಳಕ್ ಕೊಟ್ಟಿದ್ದೆ ಹೇಳಿ, ಕಮೆಂಟ್ಸ್ ಬಗ್ಗೆ. ಕಮೆಂಟ್ಸು ಎಲ್ಲರೂ ಮಾಡ್ತಾರೆ, ಕಮೆಂಟ್ಸಿಗೆ ನಾವು ಉತ್ತರ ಕೊಡೋದಲ್ಲ. ಬಟ್ ನಾನೇನು ಹೇಳ್ತೀನಿ ಅಂದರೆ, ಅವ್ರಿಗೆ ಹಾಳದು, ನಮಗಲ್ಲ. ಈಗ ಅವ್ರಿಗೇನೋ ನಮಗೆ ಕಮೆಂಟ್ಸ್ ಮಾಡ್ಕೊಂಡು, ನಮಗೇನೋ ಬೈಕೊಂಡು, ನಮ್ಮ ಆರಾಮಿಂಗ್ ಬೈಕೊಂಡು ಅದು ಮಾಡೋದ್ರಿಂದ ಅವ್ರ ಕೆರಿಯರ್ ಹಾಳಾಗ್ತಿರುತ್ತೆ. ಅವ್ರೇನು ಅದರಿಂದ ಉದ್ಧಾರ ಆಗಲ್ಲ. ಅವ್ರು ಬೈದ ತಕ್ಷಣಕ್ಕೆ ನಾವೇನು ಬೆನ್ನಿಗಂಟಲ್ಲ, ಅದು ನಮಗೆ ಕೇಳಿಸ್ಕೊತೀವಿ, ಬಿಟ್ಟು ಮುಂದಿನ ಕೆಲ್ಸಕ್ಕೆ ಹೋಯ್ತಾ ಇರ್ತೀವಿ. ಹಂಗೆ ಅಂದು ಕುಗ್ಗಿಸ್ಬೇಕು ಅಂತಿದ್ರೆ ನಮ್ಮನ್ನು ಕುಗ್ಸೋಕ್ಕಾಗಲ್ಲ, ಬೇರೆ ಯಾರನ್ನಾರು ಕುಗ್ಗಿಸ್ಬೋದೇನೋ. ಅದೇನಂದ್ರೆ ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗದೆ ಈ ಥರ ಕೆಟ್ಟದ್ದು ಮಾಡಿ ಪಬ್ಲಿಸಿಟಿ ಮಾಡ್ಕೋಬೇಕು ಅಂತ ಏನಾರು ಇರ್ಬೋದೇನೋ ಅವ್ರಿಗೆ. ದಯವಿಟ್ಟು ನಾನು ಇದ್ರ ಮುಖಾಂತರ ಏನಂತ, ಒಳ್ಳೆ ಕೆಲಸ ಮಾಡಿ ಪಬ್ಲಿಸಿಟಿ ತಗೊಳ್ಳಿ, ಬಿಟ್ಬಿಡಿ. ಯಾಕೆ ಕೆಟ್ಟವ್ರ ಜೊತೆ ಸೇರಿ. ಈಗ 4 ಜನದ ಜೊತೆ ನೀನೊಬ್ಬ ಹೋದ್ರೆ 4 ಜನ ಏನೋ ಮಾಡಿದ್ರೆ ನಿನ್ನೂ ಒಳಗಾಗ್ತಾರೆ. ಅದು ಬೇಕಾ? 4 ಜನಕ್ಕೆ ನೀನು ಬುದ್ಧಿ ಹೇಳಂಗೆ ಇರಬೇಕು ಅಂತ ನಾನು ಹೇಳೋದು. ಕಮೆಂಟ್ಸ್ ಹಾಕೋ ಹುಡುಗ್ರಿ, ಚಿಕ್ಕದು ತಿಳುವಳಿಕೆ ಇಲ್ಲದೆ ಮಾತಾಡ್ತೀರಾ ನೀವು, ಗೊತ್ತಿಲ್ಲದೆ ಮಾಡ್ತೀರಾ, ಯಾರೋ ಹೇಳ್ಕೊಟ್ರು ಅಂತ. ದಯವಿಟ್ಟು ಅದರಿಂದ ಆಚೆ ಬಂದು ನಿಮ್ಮ ಮನೆ ಪೇರೆಂಟ್ಸ್ಗಳಿರ್ತಾರೆ, ನಿಮ್ಮ ಮನೆಗೆ ಆರೋಗ್ಯ ಸರಿಗಿಲ್ದಿರೋರು ಇರ್ತಾರೆ, ನಿಮ್ಮ ಅಕ್ಕ ತಂಗಿರಿಗೆ ಮದುವೆಗಳು ಮಾಡಿರ, ಆ ಕಡೆ ಗಮನ ಕೊಡಿ. ಇಲ್ಲಿ ಯಾರಿಗ್ಯಾರೂ ಆಗಲ್ಲ, ನಿಮ್ಮ ಮನೆಗೆ ನೀವೇ ಆಗೋದು. ಈಗ ಏನೋ ಒಂದಾಗಿ ಜೈಲ್ಗೆ ಹೋದ್ರೆ ಯಾರು ಬರ್ತಾರೆ? ಬಂದಿರೋ ಜೈಲ್ಗೆ ಹೋಗಿರೋ ಉದಾಹರಣೆ ಇದೆ. ಈಗ ಅವ್ರಿವ್ರನ್ನ ಬ್ಲೇಮ್ ಮಾಡೋದು ಬೇಡ. ಯಾಕೆ ಹೋದ್ರು ನಾನು ಕೇಳೋದು, ಯಾಕೆ ಹೋಗ್ಬೇಕು? ಈ ಕಮೆಂಟ್ಸ್ಗೆ ಯಾಕೆ ಹೋಗ್ಬೇಕು? ಏನೋ ಈಗ ಎಲ್ಲ ಸುಮಾರು ಜನ ಪೊಲೀಸ್ಗೆ ಇಟ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಮಾಡಬೇಡ್ರಪ್ಪ ಅಂತ ಒಂದು ಸಲಹೆ ಕೊಡ್ತೀನಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ನಮಗೆ ಮಾಡಿದ್ರಿ ಅಂತ ಹೇಳ್ತಿಲ್ಲ, ಯಾರಿಗೂ ಮಾಡಬೇಡಿ. ಓಕೆ, ತುಂಬ ಥ್ಯಾಂಕ್ಸ್ ಮೇಡಮ್. ಒಳ್ಳೆ ಸಮಯ, ಒಳ್ಳೆ ಸಂದರ್ಶನ, ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ನಿಮ್ಮಿಂದ. ಹಾಗೇನೆ ಕೊತ್ತಲವಾಡಿ ಸಿನಿಮಾಗೂ ಇನ್ನೂ ಯಶಸ್ಸು ಗಳಿಸಲಿ. ಕೊತ್ತಲವಾಡಿನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಜನ ಥಿಯೇಟ್ರಿಗೆ ಜಾಸ್ತಿ ಬಂದರೆ ಥಿಯೇಟ್ರ್ ಹೆಚ್ಚಿಸ್ಕೊತೀವಿ, ಇನ್ನು ಕಂಟಿನ್ಯೂ ಮಾಡ್ತೀವಿ. ದಯವಿಟ್ಟು ಅಮ್ಮ ಫಸ್ಟ್ ಸಿನಿಮಾ ಮಾಡಿದ್ದಾರೆ, ಇದು ಎಷ್ಟು ಮನೆ ಸಿನಿಮಾ ಅಂತಲೂ ಬನ್ನಿ, ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಬನ್ನಿ, ಇಲ್ಲ ನಿಮ್ಮಮ್ಮ ಮಾಡಿದ್ದಾರೆ ಅಂತ ಬನ್ನಿ. ದಯವಿಟ್ಟು ನಮ್ಮ ಟೀಮ್ ಹೊಸ ಟೀಮು. ನಮ್ಮ ಹುಡುಗರಿಗೆ ನೀವೆಲ್ಲ ಬಂದು ನೋಡೋದ್ರಿಂದ ಹೊಸದ ಕೆಲಸ ಮಾಡಿರೋರು ಇನ್ನೂ ಬರೋಕ್ಕೆ ಖುಷಿ ಪಡ್ತಾರೆ. ದಯವಿಟ್ಟು ಬಂದು ಎಲ್ಲ ಸಿನಿಮಾ ನೋಡಿ. ಕೊತ್ತಲವಾಡಿ ಥಿಯೇಟ್ರಿಗೆ ಬಂದು ನೋಡಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕೊತ್ತಲವಾಡಿ ಸಿನಿಮಾ ಮೂಲಕ ಅವ್ರ ಮುಖದಲ್ಲಿ ಕಾಣಿಸ್ತಿದೆ, ಹಠ ಕಾಣಿಸ್ತಿದೆ, ಛಲ ಕಾಣಿಸ್ತಿದೆ, ಅದೇ ಗೆಲುವಿನ ನಗೆನೂ ಕೂಡ ಕಾಣಿಸ್ತಿದೆ. ಇನ್ನಷ್ಟು ಆ ಸಿನಿಮಾಗಳು ಇನ್ನಷ್ಟು ಯಶಸ್ಸಾಗಲಿ, ಕನ್ನಡ ಸಿನಿಮಾಗಳು ಬೆಳೀಲಿ, ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳುವ ಕರ್ತವ್ಯ ನಮ್ಮದಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಮಸ್ಕಾರ.